ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ 2026ರ ಕ್ಯಾಲೆಂಡರ್ ವರ್ಷದ ವರ್ಷ ಭವಿಷ್ಯ ಜನವರಿಯಿಂದ ಡಿಸೆಂಬರ್ನವರೆಗೂ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಕ್ಯಾಲೆಂಡರ್ನ ವರ್ಷ ಇನ್ನೇನು ಹತ್ತಿರಕ್ಕೆ ಬಂದೇ ಬಿಡ್ತು. ಒಂದು ವರ್ಷ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಿಲ್ಲ. ಜೊತೆಗೆ ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ. ಆದರೆ ಕ್ಯಾಲೆಂಡರ್ ಬದಲಾವಣೆ ಆಗ್ತಾ ಇರೋದ್ರಿಂದ ಹಲವರ ಜನರ ಮನಸ್ಸಿನಲ್ಲೂ ಸಹ ಒಂದಷ್ಟು ಬದಲಾವಣೆಗಳು ಆಗುತ್ತೆ. ಈ ವರ್ಷಗಳ ಪ್ರಕಾರವಾಗಿ ನೋಡೋದಾಯಿತು ಅಂದರೆ ಈ ವರ್ಷ ಹೇಗಿರಬಹುದು ಅನ್ನುವಂತಹ ಕುತೂಹಲಗಳು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ 2026ರ ವರ್ಷ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ನೋಡಿ, ಮೇಷರಾಶಿಯವರಿಗೆ 2026ರ ಜನವರಿಯಿಂದ ಡಿಸೆಂಬರ್ನವರೆಗೂ ಇರತಕ್ಕಂತಹ ವರ್ಷ ಭವಿಷ್ಯವನ್ನು ನೋಡೋದಾಯಿತು ಅಂದರೆ ಮೊದಲನೇದಾಗಿ ಒಂದೊಂದೇ ಅಂಶಗಳನ್ನು ನಾವು ನೋಡೋಣ. ಓವರಾಲ್ 2026 ಮೇಷರಾಶಿಯವರಿಗೆ ಯಾವ ರೀತಿಯಾಗಿ ಇರಬಹುದು, ಗ್ರಹದ ದೀರ್ಘಕಾಲದ ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ ನೋಡಿ, ಗುರುವಿನ ಸ್ಥಾನಮಾನಗಳನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ ಮೇಷರಾಶಿಯವರಿಗೆ ತೃತೀಯ ಮತ್ತು ಚತುರ್ಥ ಸ್ಥಾನದಲ್ಲಿ ಸಂಚಾರವಾಗುತ್ತೆ. ಶನಿಯು ವ್ಯಯಭಾವದಲ್ಲಿ ಸಂಚಾರವಾಗ್ತಕ್ಕಂಥದ್ದು, ರಾಹು 11, ಅದೇ ರೀತಿಯಾಗಿ ಕೇತು 5ನೇ ಸ್ಥಾನದಲ್ಲಿ ಸಂಚಾರವಾಗ್ತಕ್ಕಂಥದ್ದು. ಇನ್ನಿತರ ಗ್ರಹಗಳು ಆಯಾ ಕಾಲಘಟ್ಟಕ್ಕೆ ನಿಮಗೆ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಅದನ್ನು ಮಾಸ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಏನಾಗಬಹುದಪ್ಪ ಈ ಒಂದು ಸುಸಂದರ್ಭದಲ್ಲಿ ಅಂದರೆ ಈ ವರ್ಷ 2026 ಏನಿದೆ, ಬಹುಶಃ 12 ವರ್ಷಗಳಿಗೆ ಒಮ್ಮೆ ಮಾತ್ರವೇ ಇಂತಹ ಸುಯೋಗ ಬರುವಂಥದ್ದು. ಪ್ರತಿ ರಾಶಿಯವರಿಗೂ ಅಷ್ಟೇ. ಯಾಕಂದರೆ ಗುರುವಿನ ಸ್ಥಾನಬಲ ಬಹಳ ಉಚ್ಚ ಸ್ಥಾನಕ್ಕೆ ಮೇ ತಿಂಗಳಲ್ಲಿ ಒಂದು ಪ್ರಯಾಣ ಬೆಳೆಸ್ತಾ ಇರೋದ್ರಿಂದ ಉಚ್ಚಸ್ಥಾನದ ಪ್ರಭಾವಗಳನ್ನು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಎಷ್ಟೋ ರಾಶಿಗಳಿಗೆ ಗುರುಬಲ ಇಲ್ಲ ಅಂದರೂ ಸಹ ದೃಷ್ಟಿಬಲದಿಂದ ಬಹಳ ಶುಭವಾಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಏನೇನಾಗಬಹುದು ಮೇಷರಾಶಿಯವರಿಗೆ ಅಂದರೆ ನೋಡಿ, ಮೊದಲನೇದಾಗಿ ನೋಡೋದಾಯಿತು ಅಂದರೆ ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಹಳ ಪಾಸಿಟಿವ್ ಬದಲಾವಣೆಗಳನ್ನು ಈ ವರ್ಷ ನೋಡಬಹುದಾಗುತ್ತೆ. ವರ್ಷದ ಆರಂಭದಲ್ಲಿ ಸ್ವಲ್ಪ ಮಟ್ಟಕ್ಕೆ ಖರ್ಚುಗಳು ಹೆಚ್ಚಿಗೆ ಇರುತ್ತೆ, ಆದಾಯ ಕಡಿಮೆ ಆಗ್ತಕ್ಕಂತಹದ್ದು, ಮನೆಯಲ್ಲಿ ಮನಸ್ಸಿನಲ್ಲಿ ಒಂದು ಸ್ವಲ್ಪ ತಲ್ಲಣಗಳು ಜಾಸ್ತಿ ಇರುತ್ತೆ. ಆದರೆ ಒಂದು 3-4 ತಿಂಗಳುಗಳ ನಂತರದಲ್ಲಿ ಅಂದರೆ ನಮ್ಮ ಯುಗಾದಿ ಹಬ್ಬ ಎಲ್ಲ ಕಳೆದ ನಂತರದಲ್ಲಿ ಬಹಳ ಪಾಸಿಟಿವ್ ಬದಲಾವಣೆಗಳನ್ನು ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಮೇಷರಾಶಿಯವರಿಗೆ ಅದರಲ್ಲೂ ಏಪ್ರಿಲ್, ಮೇ, ಜೂನ್ನಲ್ಲಿ ಬಹಳ ಶುಭದಾಯಕವಾಗಿರತಕ್ಕಂತಹ ಪ್ರಭಾವಗಳನ್ನು ನೀವು ನೋಡೋದಕ್ಕೆ ಸಾಧ್ಯವಾಗಿದೆ. ಅನೇಕ ಲಾಭಗಳನ್ನು ಮೇಷರಾಶಿಯವರು ಈ ಒಂದು ಶುಭ ಸಂದರ್ಭದಲ್ಲಿ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಭೂ ವ್ಯವಹಾರಗಳಿಂದ ಲಾಭಗಳನ್ನು ನೋಡ್ತೀರಿ. ಭೂಮಿಯನ್ನು ಕೊಂಡ್ಕೊಳ್ಳೋದು ಅಥವಾ ಮಾರೋದು ಈ ರೀತಿಯಾಗಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದರಿಂದ ಒಂದಷ್ಟು ಶುಭವಾಗಿರ್ತಕ್ಕಂಥ ವಾತಾವರಣ. 11ನೇ ಮನೆಯಲ್ಲಿರ್ತಕ್ಕಂತಹ ರಾಹುವಿನ ಪ್ರಭಾವ, ಅತಿ ಹೆಚ್ಚಿನ ಧನಾಗಮನ ಉಂಟಾಗ್ತಕ್ಕಂಥದ್ದು ನಿಮಗೆ ಎಲ್ಲವೂ ಸಹ ಒಂದು ಹಂತಕ್ಕೆ ತುಂಬ ಚೆನ್ನಾಗಾಗುತ್ತೆ. ಗುರುವಿನ ಅನುಗ್ರಹ ಸಹ ನಿಮಗೆ ಸಿಗೋದ್ರಿಂದಾಗಿ ನಿಮಗೆ ಕರ್ಮಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಸಹ ಬೀರೋದ್ರಿಂದ ಉತ್ತಮವಾದಂತಹ ಉದ್ಯೋಗದ ಅವಕಾಶಗಳನ್ನು ಪಡ್ಕೊಳ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಲ್ಲಿ ನೋಡೋದಾಯಿತು ಅಂದರೆ ಮೇ ತಿಂಗಳು ಒಂದು ಸ್ವಲ್ಪ ನಿಮಗೆ ಒಂದು ಗುರುಸ್ಥಾನದ ಬದಲಾವಣೆ ಆಗುವವರೆಗೂ ಒಂದು ಸ್ವಲ್ಪ ಹಿನ್ನಡೆಗಳನ್ನು ಅನುಭವಿಸಬೇಕಾಗತ್ತೆ. ಅದನ್ನು ಆರೋಗ್ಯ ಭವಿಷ್ಯದಲ್ಲಿ ಮುಂದಕ್ಕೆ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ನೋಡೋಣ. ನಿಮ್ಮ ವೃತ್ತಿ ಮತ್ತು ಉದ್ಯೋಗದಲ್ಲಿ ಒಂದಷ್ಟು ಮಹತ್ತರವಾದಂತಹ ಪರಿವರ್ತನೆಗಳು ಬರ್ತಕ್ಕಂಥದ್ದು. ಅನೇಕ ವಿಧದ ಗ್ರಹಗಳು ಅದಕ್ಕೆ ಪ್ರಭಾವವನ್ನು ಸಹ ಬೀರುತ್ತೆ. ಕೆಲಸದಲ್ಲಿ ನಿಮಗೆ ದಿಢೀರಂಥ ಪ್ರಮೋಷನ್ಗಳು ಉಂಟಾಗುವಂಥದ್ದು ಅಂದರೆ 3ನೇ ತಿಂಗಳಿನ ನಂತರದಲ್ಲಿ ಅಂದರೆ ಮಾರ್ಚ್ ಕಳೆದು ಏಪ್ರಿಲ್ನಿಂದ ದಿಢೀರಂಥ ಪ್ರಮೋಷನ್ಗಳು ಉಂಟಾಗುವಂಥದ್ದು. ಉತ್ಸಾಹ ಜಾಸ್ತಿ ಆಗುತ್ತೆ. ಕೆಲಸ ಕಾರ್ಯಗಳು ನಿಮ್ಮ ಕೈಗೂಡ್ತಕ್ಕಂತಹದ್ದು. ಮನೆಯಲ್ಲಿ ವ್ಯವಹಾರಗಳನ್ನು ಅಂದರೆ ಕುಟುಂಬದ ವ್ಯವಹಾರಗಳನ್ನು ಯಾರು ನೋಡ್ಕೊಳ್ತಾ ಇದ್ದೀರಿ ಅವರಿಗೆ ತುಂಬ ಚೆನ್ನಾಗಿರ್ತಕ್ಕಂತಹ ಅಭಿವೃದ್ಧಿಗಳು, ಲಾಭಗಳು ಬರ್ತಕ್ಕಂಥದ್ದು ಆಗುತ್ತೆ. ದೀರ್ಘ ಪ್ರಯಾಣ ಸಹ ಉದ್ಯೋಗದಲ್ಲಿ ಇರತಕ್ಕಂಥದ್ದು ಅಂದರೆ ವಿದೇಶದಲ್ಲಿ ಏನಾದರೂ ನೀವು ಕೆಲಸವನ್ನು ಹುಡುಕ್ತಾ ಇದ್ದೀನಿ, ಕೆಲಸವನ್ನು ಮಾಡಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದೀನಿ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಮಾನಸಿಕವಾಗಿ ಉದ್ಯೋಗ ಮತ್ತು ದೈಹಿಕವಾಗಿ ಸ್ವಲ್ಪ ಮಟ್ಟಕ್ಕೆ ಬಳಲಿದರೂ ನಿಮಗೆ ಚೆನ್ನಾಗಿರುವಂತಹ ಫಲಿತಗಳನ್ನೇ ಉದ್ಯೋಗದ ರಂಗದಲ್ಲಿ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂತಹ ಕನಸು ಸಹ
ನನಸಾಗತಕ್ಕಂಥದ್ದು. ಜೊತೆಗೆ ಈ ಒಂದು ಮಾರ್ಚ್ ಕಳೆಯೋವರೆಗೂ ಸಹ ಯಾವುದೇ ಹೊಸ ಬಿಸ್ನೆಸ್ಗಳಿಗೆ ನೀವು ಕೈ ಹಾಕೋದು ಬೇಡ. ಅದು ಅಲ್ಲದೆ ಒಂದು ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ನಿಮ್ಮ ಜನ್ಮಜಾತಕದ ಅನುಸಾರ ಏನಾದರೂ ಒಳ್ಳೆ ರೀತಿಯಾಗಿರುವಂತಹ ಶುಭದ ಫಲಗಳಿದ್ದಾವೆ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಹಿಂಜರಿಯೋದು ಬೇಕಾಗಿಲ್ಲ. ಧೈರ್ಯವಾಗಿದ್ದು ನಿಮ್ಮ ಪಾಡಿಗೆ ನೀವು ಹೋಗಿ ಆರಾಮವಾಗಿ ಮಾಡ್ಕೊಳ್ಬಹುದು. ಹೇಗಪ್ಪ ತಿಳ್ಕೊಳ್ಳೋದು ಅಂದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಅದರಿಂದ ನಿಮಗೆ ಅಪಾಯಿಂಟ್ಮೆಂಟ್ಗಳನ್ನು ಕೊಡ್ತಾರೆ. ನೇರವಾಗಾದರೂ ಬರಬಹುದು ಅಥವಾ ಫೋನ್ ಅಪಾಯಿಂಟ್ಮೆಂಟನ್ನು ತಗೊಂಡಾದರೂ ನೀವು ನಿಮ್ಮ ಜನ್ಮಜಾತಕದ ವಿಶ್ಲೇಷಣೆಯನ್ನು ಮಾಡಿಸಬಹುದು. ಯಾಕಂದರೆ ಇದು ಗೋಚಾರದ ಫಲ ಅಷ್ಟೇ ಹೊರತು ನಿಮ್ಮ ಜನ್ಮಜಾತಕದ ವಿಶ್ಲೇಷಣೆ ಆಗಿರೋದಿಲ್ಲ. ಹಾಗಾಗಿ ನಿಮ್ಮ ಜನ್ಮಜಾತಕದ ವಿಶ್ಲೇಷಣೆ ಆಗಬೇಕು ಅಂದರೆ ನೀವು ಒಂದು ಸಲ ಅಪಾಯಿಂಟ್ಮೆಂಟ್ ತೊಗೊಂಡು ನಿಮ್ಮ ಜಾತಕಗಳನ್ನು ತೋರಿಸ್ಕೊಳ್ಳಿ. ವ್ಯಾಪಾರ ವ್ಯವಹಾರಗಳು ತುಂಬ ಚೆನ್ನಾಗಿ ಉಚ್ಚರಾಯ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಎಲ್ಲವೂ ಸಹ ತುಂಬಾ ಚೆನ್ನಾಗಾಗತ್ತೆ. ವೃತ್ತಿ, ಉದ್ಯೋಗ, ವ್ಯಾಪಾರ ವ್ಯವಹಾರಗಳು ನಿಮ್ಮ ಕೈಗೂಡತ್ತೆ. 2025ರಲ್ಲಿ ಒಂದು ಸ್ವಲ್ಪ ನೀವು ಹಿನ್ನಡೆಯನ್ನು ಅನುಭವಿಸಿದ್ರಿ, ಆದರೆ 2026ರಲ್ಲಿ ನಿಮಗೆ ಬಹಳ ಪಾಸಿಟಿವ್ ಬದಲಾವಣೆಗಳು ಇದ್ದಾವೆ. ಇನ್ನು ಆರ್ಥಿಕ ವರ್ಷ ಹೇಗಿದೆ, ಆರ್ಥಿಕ ಜಾತಕ ನಿಮಗೆ ಹೇಗಿದೆ ಮೇಷ ರಾಶಿಯವರಿಗೆ ಅಂತ ಗಮನಿಸೋದಾಯಿತು ಅಂತ ಹೇಳಿದ್ರೆ, ಈ ವರ್ಷ ಹಣಕಾಸಿನ ಸ್ಥಿತಿನಲ್ಲಿ ನಿಮಗೆ ಅತ್ಯುತ್ತಮವಾದ ಲಾಭಗಳನ್ನೇ ನೀವು ಕಾಣಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಕಾರಣ ಲಾಭಸ್ಥಾನದಲ್ಲಿ ರಾಹು ಇರೋದ್ರಿಂದಾಗಿ ನಿಮಗೆ ಅತ್ಯುತ್ತಮವಾದಂತಹ ಲಾಭವನ್ನೇ ತಂದುಕೊಡ್ತಾನೆ. ಆದರೆ ಉಳಿಸ್ಕೊಳ್ಳೋದು ನಿಮ್ಮ ಕೈನಲ್ಲಿ ಬಿಟ್ಟದ್ದು. ಯಾಕಂದರೆ ಮೊದಲೇ ಮೇಷರಾಶಿಯವರಿಗೆ ತೂತ್ ಕೈ ಅಂತ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ. ಯಾಕಂದರೆ ಬರುವಂಥ ಹಣಕಾಸನ್ನು ಸರಿಯಾಗಿ ಉಳಿಸ್ಕೊಳ್ಳೋದಿಲ್ಲ. ದುಂದು ವೆಚ್ಚಗಳು ತುಂಬ ಮಾಡ್ಕೊಂಡು ಬಿಡ್ತೀರಿ. ಅದನ್ನು ಮಾಡ್ಕೊಳ್ಳದೆ ನೀವು ನೇರವಾಗಿ ಸ್ವಲ್ಪ ಗಟ್ಟಿಯನ್ನು ಮಾಡಿಟ್ಕೊಳ್ಳಿ, ಕೈನ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಹೂಡಿಕೆಗಳನ್ನು ಮಾಡ್ಕೊಳ್ಳೋದು ಸಹ ನಿಮಗೆ ಮುಂದಿನ ಆರ್ಥಿಕ ಭವಿಷ್ಯವನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಗ್ರಹದ ಸ್ಥಾನ ಬಲಗಳು ಬಹಳ ಪೂರಕವಾಗಿ ಇದ್ದಾವೆ, ನಿಮಗೆ ಬಹಳ ಚೆನ್ನಾಗಿ ಅನುಕೂಲದ ಸ್ಥಿತಿಗಳನ್ನು ತಂದುಕೊಡುತ್ತವೆ. ಕೆಲಸದಿಂದ ಹಣದ ಸಂಪಾದನೆ ಜಾಸ್ತಿ ಆಗುವಂಥದ್ದು, ವ್ಯವಹಾರದಿಂದ ನಿಮ್ಮ ಆರ್ಥಿಕ ಸಂಪನ್ಮೂಲಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು, ಈ ರೀತಿಯಾದ ಶುಭದ ಘಟನೆಗಳು ನಡೆಯುವಂತಹದ್ದು ಮೇಷರಾಶಿಯವರಿಗೆ ಇರ್ತಕ್ಕಂಥದ್ದು. ಅದರಲ್ಲೂ ನಿಮಗೆ ಈ 2025ರಲ್ಲಿ ಏನಾಗಿತ್ತು, ಶನಿ ಮತ್ತು ಗುರುವಿನ ಪ್ರಭಾವ ನಿಮ್ಮ ಆರ್ಥಿಕ ಭವಿಷ್ಯದ ಮೇಲೆ ಬಹಳ ಒಂದು ಪ್ರಭಾವವನ್ನು ಬೀರುತ್ತೆ. ಯಾಕಂದರೆ ಲಾಭಾಧಿಪತಿ ವ್ಯಯದಲ್ಲಿದ್ದದ್ದು, ಜೊತೆಗೆ ಗುರುಬಲ ಬೇರೆ ಇಲ್ಲದೆ ಹೋದದ್ದು ಎಲ್ಲವೂ ಸಹ ನಿಮಗೆ ತೊಂದರೆ ತಾಪತ್ರೆಗಳನ್ನು 25ರಲ್ಲಿ ಕೊಟ್ಟಿತ್ತು. ಆದರೆ ಈಗ 2026ರಲ್ಲಿ ಶನಿ ವ್ಯಯಸ್ಥಾನದಲ್ಲೇ ಇದ್ದರೂ ಲಾಭದಲ್ಲಿರುವಂತಹ ರಾಹುವಿನ ಪ್ರಭಾವ, ಜೊತೆಗೆ ಚತುರ್ಥ ಸ್ಥಾನದಲ್ಲಿ ಉಚ್ಚನಾಗಿರತಕ್ಕಂತಹ ಗುರುವಿನ ಪ್ರಭಾವದಿಂದಾಗಿ ನಿಮಗೆ ಅನುಕೂಲಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ತೊಂದರೆ ತಾಪತ್ರೆಗಳು ಇಲ್ಲದ ಹಾಗೆ ನಿಮ್ಮ ಬದುಕು ಇರುತ್ತೆ. ಹೊಸ ವಾಹನಗಳನ್ನು ಖರೀದಿ ಮಾಡ್ಕೊಳ್ತಕ್ಕಂಥದ್ದು, ಭೂಮಿಯ ಖರೀದಿ ಮಾಡುವಂಥದ್ದು, ಸೈಟ್ಗಳಾಗಿರಬಹುದು, ಅದೇ ರೀತಿಯಾಗಿ ಕೃಷಿ ಜಮೀನನ್ನು ಖರೀದಿ ಮಾಡ್ತಕ್ಕಂಥದ್ದು, ಹೀಗೆ ಒಂದಲ್ಲ 10 ಹಲವು ವಿಶೇಷವಾಗಿರತಕ್ಕಂತಹ ಲಾಭಗಳನ್ನು ಪಡ್ಕೊಳ್ತೀರಿ. ಶೇರು ಮಾರ್ಕೆಟಿಂದ ಉತ್ತಮವಾದ ಧನಲಾಭಗಳನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಆದರೆ ನಾವು ಶೇರ್ ಮಾರ್ಕೆಟ್ ಅಂತ ಹೇಳ್ತಾ ಇದ್ದ ಹಾಗೇ ಪ್ರತಿ ಸಲ ಹೇಳ್ತೀವಿ, ಅದರ ಬಗ್ಗೆ ಗಮನ ಇದ್ದರೆ ಮಾತ್ರ ಕೈ ಹಾಕಿ, ಸುಮ್ಮನೆ ವಿಚಾರಗಳು ಗೊತ್ತಿಲ್ಲದೆ ಕೈ ಹಾಕಿ ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಧೈರ್ಯವಾಗಿ ಇರಿ. ಗೊತ್ತಿದ್ದು ಕೈ ಹಾಕೋದ್ರಿಂದ ಒಳ್ಳೆಯದಾಗತ್ತೆ. ಸುಮ್ಮನೆ ಏನೇನೋ ಮಾಡಿ ಇರುವಂಥ ಹಣವನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ರಿಯಲ್ ಎಸ್ಟೇಟಿಂದ ಲಾಭಗಳು ಬರುತ್ತೆ. ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಧನ ಲಾಭಗಳು ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಆಟೋಮೊಬೈಲ್ಸ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗಾಗ್ಬೋದು, ಸಿಹಿ ಪದಾರ್ಥಗಳ ಮಾರಾಟಗಾರರಿಗೆ, ರತ್ನದ ವ್ಯಾಪಾರಸ್ಥರಿಗೆ ತುಂಬ ಚೆನ್ನಾಗಿರುವಂತಹ ಹಣಕಾಸಿನ ಒಳಹರಿವು ಚೆನ್ನಾಗಾಗುತ್ತೆ. ನೀವು ವ್ಯಾಪಾರ ಮಾಡ್ತಕ್ಕಂಥವ್ರು ಹೂಡಿಕೆಗಳನ್ನು ಮಾಡ್ಕೊಳ್ಳಿ, ಹೆಚ್ಚಿನ ರಿಟರ್ನ್ಸನ್ನು ನೋಡೋದಕ್ಕೆ ಸಾಧ್ಯ ಇದೆ. ಇನ್ನು ಆರ್ಥಿಕ ಜೀವನ ಆಗ್ತಾ ಇದ್ದ ಹಾಗೆ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ವೈವಾಹಿಕ ಜೀವನ, ಪ್ರೇಮ ಜೀವನ ಹೇಗೆ ಇರುತ್ತೆ, ಏನು ಮಾಡಿಕೊಂಡ್ರೆ ನಮಗೆ ಅನುಕೂಲ ಆಗತ್ತೆ ಅನ್ನುವಂತಹ ವಿಚಾರವನ್ನು ಕೇಳ್ತಾನೆ ಇರ್ತೀರಿ. ಪ್ರೇಮ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೇಮಿಗಳಿಗೆ ಬಹಳ ಶುಭವಾದ ವಾತಾವರಣ ಇದೆ. ಪ್ರೇಮ ವಿವಾಹಕ್ಕೂ ಸಹ ನೀವು ಟ್ರೈ ಮಾಡಬಹುದು. ಸಕಾರಾತ್ಮಕವಾದಂತಹ ಪರಿಸ್ಥಿತಿಗಳು ನಿಮ್ಮ ಬದುಕಿನಲ್ಲಿ ಉತ್ಪತ್ತಿ ಆಗ್ತಾನೆ ಹೋಗುತ್ತೆ. ಕೆಲವೊಮ್ಮೆ ನಿಮ್ಮ ಸಮಸ್ಯೆಗಳು, ಪ್ರೀತಿಯಲ್ಲಿದ್ದಂತಹ ಅನೇಕ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತೆ. ಎಷ್ಟೋ ಜನರಿಗೆ ವಿವಾಹ ಕೂಡ್ತಾ ಇಲ್ಲ, ವಿವಾಹ ನಮಗೆ ಸೆಟ್ ಆಗ್ತಾ ಇಲ್ಲ ಅಂತ ತುಂಬ ಜನ ಏನು ಯೋಚನೆ ಮಾಡ್ತಾ ಇದ್ರಲ್ಲ, 2026ರಲ್ಲಿ ನಿಮಗೆ ಪ್ರೇಮ ವಿವಾಹವಾದರೂ ಸರಿ ಅಥವಾ ಅರೇಂಜ್ ಮ್ಯಾರೇಜ್ ಆದರೂ ಸರಿ ನಿಮಗೆ ಅನುಕೂಲವಾಗುವಂಥ ಪರಿಸ್ಥಿತಿ ಇದ್ದಾವೆ. ಜೊತೆಗೆ ಮೇ ನಂತರದಲ್ಲಂತೂ ನಿಮಗೆ ಅತ್ಯುತ್ತಮವಾದ ಪ್ರಭಾವ ಇರತಕ್ಕಂಥದ್ದು ವಿವಾಹ ವಿಚಾರಗಳಿಗೆ, ಆರ್ಥಿಕ ವಿಚಾರಗಳಿಗೆ, ವ್ಯಾಪಾರದ ವಿಚಾರಗಳಿಗೆ. ಸ್ವಲ್ಪ ಮಾರ್ಚ್
ಕಳೆಯುವವರೆಗೂ ಏಪ್ರಿಲ್ ಮತ್ತು ಮೇಯಿಂದ ತುಂಬ ಏಳಿಗೆಗಳನ್ನು ನೋಡ್ತೀರಿ. ಅಲ್ಲಿವರೆಗೂ ಸಾಧಾರಣವಾದ ಜೀವನ ಇರ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಸ್ಥಾನದ ಒಂದು ವಿಚಾರಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ 5ನೇ ಮನೆ ಮತ್ತು 12ನೇ ಮನೆ ಪ್ರೇಮ ವಿವಾಹ ಮತ್ತು ವ್ಯಯಸ್ಥಾನವನ್ನು ಗಮನಿಸೋದಾಯಿತು ಅಂತ ಹೇಳಿದಾಗ ಸ್ವಲ್ಪ ಜಂಜಾಟಗಳು ನಡೆದು ಅದಾದ ನಂತರ ಪ್ರೇಮ ವಿವಾಹಗಳು ಸಕ್ಸಸ್ ಆಗ್ತಕ್ಕಂಥದ್ದು. ನೇರವಾಗಿ ನಿಮಗೆ ಮನೇಲಿ ಹೋಗಿ ಹೇಳ್ತಾ ಇದ್ದಾಗ ಏನು ಒಪ್ಕೊಂಡು ಬಿಡೋದಿಲ್ಲ, ಕೆಲವೊಬ್ರಿಗೆ ಆಗಿಬಿಡುತ್ತೆ ಆ ಥರ. ಕೇಳ್ತಾ ಇದ್ದಾಗ ಹೌದಾ ಚೆನ್ನಾಗಿದೆಯಾ, ಹುಡುಗನ ಕಡೆಯವ್ರು ಚೆನ್ನಾಗಿದ್ದಾರೆ, ಹುಡುಗಿ ಕಡೆಯವ್ರು ಚೆನ್ನಾಗಿದ್ದಾರೆ, ಮಾಡಿಬಿಡಿ ಅಂತ ಹೇಳಿಬಿಡ್ತಾರೆ. ಆದರೆ ನಿಮ್ಗೆ ಆ ರೀತಿಯಾಗಿ ಆಗೋದಿಲ್ಲ. ಸ್ವಲ್ಪ ತಿಕ್ಕಾಟಗಳು ನಡೆದಾದ ನಂತರದಲ್ಲೇ ನಿಮಗೆ ಅನುಕೂಲಗಳು ಚೆನ್ನಾಗಿ ಆಗ್ತದೆ. ಅದರಲ್ಲೂ ಈ ವರ್ಷದ ದ್ವಿತೀಯ ಅರ್ಧದಲ್ಲಿ ಅಂದರೆ ಜೂನಿಂದ ಅಂತೂ ಬಹಳ ಚೆನ್ನಾಗಿದೆ. ಇನ್ನು 2026ರಲ್ಲಿ ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ ಆರೋಗ್ಯ ಅಷ್ಟೊಂದು ಯಾಕೋ ಚೆನ್ನಾಗಿರಲ್ಲ ಅಂತಲೇ ಹೇಳಬೇಕಾಗತ್ತೆ. ಯಾಕೆ ಅಂತಂದರೆ 12ನೇ ಮನೆಯಲ್ಲಿರ್ತಕ್ಕಂತಹ ಶನಿಯ ಪ್ರಭಾವ, 7.5 ಪ್ರಭಾವ ನಿಮಗೆ ಆರ್ಥರೈಟಿಸ್ ಪ್ರಾಬ್ಲಮ್ಗಳನ್ನು ಕೊಡ್ತಕ್ಕಂಥದ್ದು, ಹೇರ್ ಥಿನ್ನಿಂಗನ್ನು ಕೊಡ್ತಕ್ಕಂಥದ್ದು, ಇದಕ್ಕಿದ್ದ ಹಾಗೆ ಡೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ಗಳನ್ನು ಮತ್ತು ಬ್ಲಡ್ ಶುಗರ್ ಲೆವೆಲ್ಗಳನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಆಗುತ್ತೆ. ಸ್ವಲ್ಪ ಜಾಗ್ರತೆಯಾಗಿರಬೇಕು. ಅದರಲ್ಲೂ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ 5 ತಿಂಗಳು ಸಹ ಆರೋಗ್ಯದಲ್ಲಿ ಬಹಳ ಜಾಗ್ರತೆಯಾಗಿ ಇರಬೇಕಾಗತ್ತೆ. ಇನ್ನು ಗ್ರಹಗಳ ಪ್ರಭಾವವೂ ಸಹ ನಿಮಗೆ ಬಹಳ ನೆಗೆಟಿವ್ ಆಗಿರೋದ್ರಿಂದ ಇದ್ದಕ್ಕಿದ್ದ ಹಾಗೆ ಅಸಿಡಿಟಿ ಪ್ರಾಬ್ಲಮ್ ಇಲ್ಲದೇ ಇರುವಂಥವ್ರಿಗೂ ಅಸಿಡಿಟಿ ಪ್ರಾಬ್ಲಮ್ಗಳು, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಗಳು ಈ ರೀತಿಯಾದಂತಹ ತೊಂದರೆ ತಾಪತ್ರೆಗಳೆಲ್ಲ ಬರಬಹುದು. ಹುಷಾರಾಗಿ ಆಯಾ ಕಾಲಘಟ್ಟಕ್ಕೆ ಬೇಕಾದ ರೀತಿಯಲ್ಲಿ ನೀವೇನು ಮಾಡಬೇಕು, ಒಂದು ಆಸ್ಪತ್ರೆಗೆ ತೋರಿಸಿ ವೈದ್ಯರ ಸಂಪರ್ಕವನ್ನು ಮಾಡಿ ನೀವು ಒಳ್ಳೆ ರೀತಿಯಲ್ಲಿ ಜೀವನನ ನಡೆಸಬೇಕು. ಆಹಾರ ಪದ್ಧತಿಯನ್ನು ಸರಿಯಾದ ಕ್ರಮದಲ್ಲಿ ರೂಢಿಸ್ಕೊಳ್ಳಿ. ಆಹಾರ ಸರಿ ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದು ಸಹ ಹಾಳಾಗ್ತಾ ಹೋಗುತ್ತೆ. ಪ್ರತಿಯೊಂದಕ್ಕೂ ಆಹಾರವೇ ಮೂಲ. ಹಾಗಾಗಿ ಆಹಾರವನ್ನು ಸರಿಯಾಗಿ ಸ್ವೀಕಾರ ಮಾಡೋದನ್ನು, ಸರಿಯಾದ ಶುದ್ಧ ಆಹಾರ ಸ್ವೀಕಾರ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಕಾಲಕ್ಕೆ ತಕ್ಕಂತೆ ಬೇಕಾದಂತಹ ಒಂದು ವ್ಯಾಯಾಮಗಳನ್ನು ಮಾಡುವಂಥದ್ದು, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳುವಂಥದ್ದನ್ನೆಲ್ಲ ಮಾಡಿ ಚೆನ್ನಾಗಾಗಲಿ. ಇದಾಗಿತ್ತು 2026ರ ವರ್ಷ ಭವಿಷ್ಯ ಮೇಷರಾಶಿಯವರಿಗೆ ಹೇಗಿದೆ ಅಂತ. ಇನ್ನು ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಈ ವರ್ಷ ಮೇಷರಾಶಿಯವರಿಗೆ ಅಂತಲೇ ವಿಶೇಷವಾಗಿರ್ತಕ್ಕಂತಹ ಒಂದು ಬೆಳ್ಳಿ ತಾಯತವನ್ನು ಮಾಡ್ತಾ ಇದ್ದೇವೆ. ಹಲವು ಮೂಲಿಕೆಗಳನ್ನು ಸೇರಿಸಿ ನಿಮ್ಮ ಜೀವನದ ಸರ್ವಾಂಗೀಣ ಅಭಿವೃದ್ಧಿ ಬ್ರಜತ ತಾಯತ ಇದನ್ನು ನೀವು ಕತ್ತನಲ್ಲಾಗಲಿ ಅಥವಾ ತೋಳ್ನಲ್ಲಾಗಲಿ ಧರಿಸಿಕೊಳ್ಳೋದ್ರಿಂದ ನಿಮಗೆ ಎಲ್ಲ ವಿಚಾರಗಳಲ್ಲೂ ಸಹ ಯಶಸ್ಸನ್ನೋದು ಸಿಗುತ್ತೆ. ಈ ಬೆಳ್ಳಿ ತಾಯ್ತದ ಬಗ್ಗೆ ನಿಮಗೇನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಇಲ್ಲಿರುವಂತಹ ವಾಟ್ಸಪ್ನ ನಂಬರ್ಗೆ ನೀವು ಮೆಸೇಜ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದರ ಜೊತೆಗೆ ಪ್ರತಿಯೊಬ್ಬರು ಮಾಡಲೇಬೇಕಾದಂತಹ ಪರಿಹಾರ ನಾವು ಪ್ರತಿ ಬಾರಿಯೂ ಹೇಳ್ತಾ ಇರ್ತೇವೆ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡೋದಕ್ಕೆ ಹೇಳಿ. ಅದರಿಂದ ಮುಂದಿನ ದಿನಮಾನಗಳಲ್ಲಿ ಹಲವು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೀವು ಕೊಡುವಂತಹ ಒಂದು ಹಣ್ಣಿನ ಗಿಡ ಅವುಗಳಿಗೆ ಆಹಾರವಾಗುತ್ತೆ, ನಮಗೆ ಪ್ರಾಣವಾಯುವಾಗಿ ಕೆಲಸವನ್ನು ಮಾಡುತ್ತೆ. ಪ್ರಕೃತಿಯು ಉಳಿದ ಹಾಗಾಗತ್ತೆ, ನಾವು ಉಳಿತೀವಿ, ಇನ್ನಿತರ ಜೀವಿಗಳು ಸಹ ಉಳಿಯುತ್ತವೆ. ಹಾಗಾಗಿ ಈ ಸಣ್ಣ ಕೆಲಸವನ್ನು ನೀವು ಮಾಡೋದ್ರಿಂದ ನಿಮ್ಮ ಬದುಕು ಸಹ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ, ಇನ್ನು ಆಧ್ಯಾತ್ಮಿಕ ಪರಿಹಾರಕ್ಕೆ ಬಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಅಷ್ಟೇ ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರು ಈ ವರ್ಷ ಪೂರ್ಥ ತ್ರಿಪುರ ಸುಂದರಿ ಅಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ನಿಮ್ಮೆಲ್ಲರಿಗೂ ಸಹ ಅಮ್ಮನವರ ದಯೆ ಉಂಟಾಗಲಿ ಅಂತ ಹೇಳ್ತಾ, ಮೇಷರಾಶಿಯವರ 2026ರ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.